ಓಹೋ ಕ್ರೇಜಿ ಅಮೇಜಿಂಗ್. ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಹೆಲೋ ಎವ್ರಿವನ್. ಕ್ರೂಸ್ ಡೀಟೇಲ್ಸ್ ಅಲ್ಲಿ ನಿಮ್ಗೆಲ್ಲ ಸ್ವಾಗತ. ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಅದ್ರ ಜೊತೆಗೆ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಇವತ್ತು. ಯಾಕಂದ್ರೆ ಪ್ಲಾನ್ ಮಾಡಿ ಹೋಗ್ತಿರೋ ರೈಡ್ ಅಂತದ್ದು. ವಿಡಿಯೋ ತಮ್ನೇಲ್ ನೋಡಿ ನಿಮ್ಗೆ ಈಗಾಗಲೇ ಗೊತ್ತಾಗಿರ್ಬೇಕು. ಇವತ್ತಿನ ಪ್ರಯಾಣ ಇಸ್ ಟುವರ್ಡ್ಸ್ ಒನ್ ಆಫ್ ದಿ ಮೋಸ್ಟ್ ಹ್ಯಾಪನಿಂಗ್ ಮತ್ತೆ ಚಿಲ್ ಮಾಡಕ್ಕೆ ಅಂತಾನೆ ಫೇಮಸ್ ಆಗಿರೋ ಊರು ಗೋವಾ. ಗೋವಾದಲ್ಲಿ ನಡೀತಿರೋ ಬೈಕರ್ಸ್ಗಳ ಹಬ್ಬ ಆಗಿರೋ ಇಂಡಿಯನ್ ಬೈಕ್ ವೀಕ್ IBW ಹಾಗೂ TVS ಅವರ ಮೋಟೋಸೋಲ್ ಇವೆಂಟ್ಸ್ಗಳಿಗೆ ಹೋಗ್ತಾ ಇದ್ದೀನಿ. ಸೊ ಫಾರ್ ದ ಫಸ್ಟ್ ಟೈಮ್ ಇವೆರಡು ಇವೆಂಟ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನು ಮತ್ತು ನನ್ನ ಫ್ರೆಂಡ್ ಬೆಂಗಳೂರಿಂದ ಗೋವಾದಲ್ಲಿರೋ ವ್ಯಾಗೆಟಾರ್ ಅನ್ನೋ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ನಾನಂತೂ ಹಲವಾರು ಸತಿ ಗೋವಾಗೆ ಹೋಗಿದ್ದೀನಿ. ಆದರೆ ಬಸ್ಸು, ಕಾರು, ಟ್ರೈನ್ ಮತ್ತು ಫ್ಲೈಟಲ್ಲಿ ಹೋಗಿದ್ದೀನಿ. ಆದರೆ ಫಸ್ಟ್ ಟೈಮ್ ಬೈಕಲ್ಲಿ ಹೋಗ್ತಿರೋದು. ಅದಕ್ಕೆ ಎಕ್ಸೈಟ್ಮೆಂಟ್ ಸ್ವಲ್ಪ ಜಾಸ್ತಿನೇ ಇದೆ. ಇಷ್ಟೊಂದು ದಿನ ನಾನು ಈ IBW ಆಗಲಿ ಅಥವಾ TVS ಅವ್ರ ಮೋಟೋಸೋಲ್ ಆದರೂ ಆಗಲಿ ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ್ದೀನಿ. ಆದರೆ ಫಸ್ಟ್ ಟೈಮ್ ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ಅಂತ ನೆನೆಸ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ ಗುರು. ಸೊ ಈ ಎಲ್ಲ ಈವೆಂಟ್ಗಳ ಎಕ್ಸ್ಪೀರಿಯನ್ಸ್ನ ಮತ್ತು ನನ್ನ ರೈಡ್ ಎಕ್ಸ್ಪೀರಿಯನ್ಸ್ನ ಇದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಸ್ಟೇ ಕನೆಕ್ಟೆಡ್. ಮರೀದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ದ್ಯಾಟ್ ನಾನು ಹಾಕೋ ವಿಡಿಯೋಸ್ ಎಲ್ಲನೂ ನಿಮಗೆ ಟೈಮ್ ಅಪ್ಡೇಟ್ ಆಗ್ತಾ ಇರುತ್ತೆ. ನಮ್ಮ ಕರ್ನಾಟಕದ ಹೈವೇಗಳು ಏನು ಚಿಂದಿಯಾಗಿದೆ, ಒಂಚೂರು ಏರುಪೇರಿಲ್ಲ. ಎಷ್ಟು ಚೆನ್ನಾಗಿದೆ. ಸ್ಮೂತ್ ಆ್ಯಂಡ್ ಎಂಟಿ ರೋಡ್ಸು, ತಂಪಾದ ಗಾಳಿ. ನಾನು ಮತ್ತೆ ನನ್ನ ಗಾಡಿ ಒನ್ ಎಪಿಕ್ ರೈಡ್. ಗಾಡಿನ ಹಿಂಗೆ ಓಡಿಸ್ಕೊಂಡು ಹೋಗ್ತಾನೇ ಇರೋಣ ಅನ್ಸುತ್ತೆ. ಬೇರೆ ಯಾವ ಯೋಚನೆನೂ ತಲೆಗೆ ಬರಲ್ಲ ಗುರು. ನಮ್ಮ ಜೀವನನೂ ಕೂಡ ಹಿಂಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಆದರೆ ಯಾವಾಗಲೂ ಪೀಸಾಗಿ ಹೋಗ್ತಾ ಇದ್ರೆ ಮಜಾ ಇರಲ್ಲ ಅಲ್ವಾ. ಆವಾಗವಾಗ ಥ್ರಾಟಲ್ ಕೊಟ್ಟು ಸ್ವಲ್ಪ ಥ್ರಿಲ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ರೇ ಚೆನ್ನ. ಜರ್ನಿ ಮುಖ್ಯನಾ ಅಥವಾ ಡೆಸ್ಟಿನೇಷನ್ ಮುಖ್ಯನಾ ಅಂತ ಕೇಳಿದ್ರೆ ನಾವು ಬದುಕ್ತಿರೋ ಈ ಪ್ರೆಸೆಂಟೇ ಮುಖ್ಯ. ಸೊ ನನ್ನ ಪ್ರಕಾರ ಜರ್ನಿನೇ ಮುಖ್ಯ. ಯಾಕಂದ್ರೆ ಡೆಸ್ಟಿನೇಷನ್ ರೀಚ್ ಆಗೋದು ಅನ್ನೋದು ಇಟ್ ಇಸ್ ಇನ್ ಫ್ಯೂಚರ್. ಸೊ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನಾವು ಪ್ರೆಸೆಂಟ್ ನ ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಡೆಸ್ಟಿನೇಷನ್ ರೀಚ್ ಆದ್ಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ಆಮೇಲೆ ಯೋಚನೆ ಮಾಡೋಣ. ಬಟ್ ಇವಾಗ ಈ ಸುಂದರವಾದ ಜರ್ನಿನ ಎಂಜಾಯ್ ಮಾಡೋಣ. ಆದ್ರೆ ಒಂದು ವಿಷಯದಲ್ಲಿ ಮಾತ್ರ ಡೆಸ್ಟಿನೇಷನ್ ತುಂಬಾನೇ ಇಂಪಾರ್ಟೆಂಟ್ ನನಗೆ. ಯಾವುದು ಅಂತ ಕೇಳ್ತೀರಾ? ಊಟ. ಸಮಯ ಈಗ ಆಲ್ಮೋಸ್ಟ್ 9 ಗಂಟೆ ಆಗ್ತಾ ಬಂತು. ಹೊಟ್ಟೆ ಆಲ್ರೆಡಿ ಕವ ಅಂತಿದೆ. ಸೊ ಬೇಗನೆ ನಮ್ಮ ಬ್ರೇಕ್ಫಾಸ್ಟ್ ಪಾಯಿಂಟ್ಗೆ ರೀಚ್ ಆಗೋಣ ಬನ್ನಿ. ಅಂತೂ ಇಂತೂ ದಾವಣಗೆರೆ ತಲುಪೋದು ಅಪ್ಪ. ಫ್ಯೂಲ್ ಹಾಕ್ಸ್ಕೊಂಡು ನಮ್ಮೆಲ್ಲರ ಬ್ರೇಕ್ಫಾಸ್ಟ್ ಪಾಯಿಂಟ್ ಆಗಿರೋ ದಾವಣಗೆರೆ ಬೆಣ್ಣೆ ದೋಸೆ ಕೊನೆಗೂ ರೀಚ್ ಆದ್ವಿ. ತಿಂಡಿ ಚೆನ್ನಾಗಿ ಬಾರಿಸಿ ಮತ್ತೆ ನಮ್ಮ ಪ್ರಯಾಣ ಶುರು ಮಾಡಿದ್ವಿ ಟುವರ್ಡ್ಸ್ ಗೋವಾ. ಸ್ಪೋರ್ಟಿ ರೈಡ್ಗೆ ಒಂದು ಟೆಂಪರರಿ ಬ್ರೇಕ್ ಕೊಡೋಣ ಅಂತ ಡಿಸೈಡ್ ಮಾಡಿ RR ನನ್ನ ಫ್ರೆಂಡ್ ಕೊಟ್ಟು ನಾನು ವರ್ಸಸ್ ತಗೊಂಡೆ. ಆಹಾ, ಏನ್ ಕಂಫರ್ಟ್ ಕಣಯ್ಯ ಈ ಗಾಡಿ. ಥೇಟ್ ಸೋಫಾಲ್ ಕುತ್ಕೊಂಡಂಗೆ ಅನ್ಸ್ತಾ ಇದೆ. ಸಿಂಗಲ್ ಸಿಲಿಂಡರ್ ಗಾಡಿ ಎಷ್ಟೇ ಓಡಿಸಿದ್ರು ಟ್ವಿನ್ ಸಿಲಿಂಡರ್ ಅಲ್ಲಿರೋ ಸ್ಮೂತ್ನೆಸ್ ಮಜಾನೇ ಬೇರೆ. ಇವಾಗ ನಾವು 4 ಲೇನ್ ರೋಡ್ನ ಇನ್ ಬರೋ 20-25 ಕಿಲೋಮೀಟರ್ ತನಕ ಮರ್ತು ಬಿಡ್ಬೇಕು. ಯಾಕಂದ್ರೆ ರೋಡ್ ಎಕ್ಸ್ಟೆನ್ಷನ್ ಕೆಲಸ ನಡೀತಾ ಇದೆ. ಹಾಗಾಗಿ ಫುಲ್ ಆನ್ ಸಿಂಗಲ್ ಲೇನ್ ರೋಡ್ ಆಗೋಗಿದೆ. ಇಲ್ಲಿ ನೋಡಿ, ಜನ ನಮ್ಮ ಮೈ ಮೇಲೆನೆ ಬರ್ತಾರೆ. ಈ ನನ್ನ ಮಗ ಕಣ್ಣಲ್ಲಿ ಅದ್ ಏನ್ ಇಟ್ಕೊಂಡು ಓಡಿಸ್ತಿದ್ನೋ ಗಾಡಿನ. ಈ ರೋಡ್ ಅಂತೂ ಸ್ವಲ್ಪ ಹುಷಾರಾಗೇ ಹೋಗ್ಬೇಕು. ಆಪೋಸಿಟ್ ಸೈಡ್ ಇಂದ ಗಾಡಿಗಳು ಹೆಂಗ್ ಬರ್ತಾರೋ ಅಂತ ಗೊತ್ತಾಗಲ್ಲ. ಸೊ ಸ್ವಲ್ಪ ನೋಡ್ಕೊಂಡೇನೆ ಓವರ್ಟೇಕ್ ಮಾಡ್ಬೇಕು. ಈ ತರ ಒಳ್ಳೆ ಜನ ಇನ್ನು ಇರೋದ್ರಿಂದಾನೇ ನಮ್ಮ ದೇಶದಲ್ಲಿ ಮಳೆ ಬೆಳೆ ಎಲ್ಲ ಆಗಾಗ ಆಗ್ತಿರೋದು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಏನ್ ಗುರು, ಇಲ್ಲೊಂದು ಊರೇ ಟ್ರ್ಯಾಕ್ಟರ್ ಅಲ್ಲಿ ಹೋಗ್ತಾ ಇದೆ. ಹೆವಿ ಡ್ಯೂಟಿ ಗಾಡಿ. ನಾವೀಗ ಆಲ್ಮೋಸ್ಟ್ ಮಹಾರಾಷ್ಟ್ರ ಬಾರ್ಡರ್ ತಲುಪಿದೀವಿ ಅನ್ಸುತ್ತೆ. ಯಾಕಂದ್ರೆ ಗಾಡಿಗಳೆಲ್ಲ ಕಮ್ಮಿ ಆಗ್ತಿವೆ. ಇನ್ನೊಬ್ಬರ ಬೋರ್ಡ್ಗಳಲ್ಲಿ, ಫ್ಲೆಕ್ಸ್ಗಳಲ್ಲೆಲ್ಲ ಹಿಂದಿ ಜಾಸ್ತಿ ಕಾಣಿಸ್ತಾ ಇದೆ ಕನ್ನಡಕ್ಕಿಂತ. 4 ಲೇನ್ ಸೂಪರ್ ಸ್ಮೂತ್ ರೋಡ್ ಬಿಟ್ಟು ಪ್ಯಾಚ್ ವರ್ಕ್ ಸಿಂಗಲ್ ಲೇನ್ ರೋಡ್ಗೆ ಇವಾಗ ಬಂದಿದೀವಿ. ಅದಕ್ಕೆ ಹೇಳೋದು, ನಮ್ಮ ಊರಿನ ಮಣ್ಣು ಬಿಟ್ಟು ಬೇರೆ ಊರಿಗೆ ಹೋದಾಗ್ಲೇ ನಮ್ಮ ಊರಿನ ಮಹತ್ವ ಏನು ಅಂತ ಗೊತ್ತಾಗೋದು. ರೋಡಲ್ಲಿ 1-2 ಪ್ಯಾಚ್ ವರ್ಕ್ ಇದ್ರೆ ಪರವಾಗಿಲ್ಲ ಕಣ್ರಿ. ರೋಡೇ ಬರೀ ಪ್ಯಾಚ್ ವರ್ಕ್ ಅಲ್ಲೇ ಇದೆ. ಇನ್ನು 7 ಪ್ಯಾಚ್ ವರ್ಕ್ ವச்சிருக்கீங்க. पूरा बुक पैच वर्क का ही है. पूरा बुक. ಈ ಸುತ್ತಮುತ್ತಿನ ಪರಿಸರ ನೋಡಿ ಎಷ್ಟು ಚೆನ್ನಾಗಿದೆ. ಆದ್ರೆ ಹೋಗ್ತಿರೋ ರೋಡ್ ನೋಡಿ ಅಷ್ಟೇ ಖರಾಬ್ ಆಗಿದೆ. ಹೋಪ್ಫುಲಿ ಮುಂದೆ ಬರೋ ವರ್ಷಗಳಲ್ಲಾದ್ರೂ ರೋಡ್ ಸ್ವಲ್ಪ ಅಗಲ ಮಾಡ್ಲಪ್ಪ, ಚೆನ್ನಾಗಿ ಮಾಡ್ಲಪ್ಪ ಅಂತ ಕೇಳ್ಕೊಳ್ಳೋಣ. ಇದು ಯಾವುದೋ ಹೊಸ ರೂಟಲ್ಲಿ ನಾವು ಗೋವಾಗೆ ಬಂದಿರೋದು. ಯಾಕಂದ್ರೆ ಯೂಶ್ವಲಿ ಗೋವಾಗೆ ಎಂಟ್ರಿ ಕೊಟ್ಟಾಗ ಒಂದು ದೊಡ್ಡ ಬ್ರಿಡ್ಜ್ ಬರುತ್ತೆ. ಆದ್ರೆ ಅದು ಪಂಜಿಮ್ ಕಡೆಯಿಂದ ಬಂದಾಗ ನಾವು ವ್ಯಾಗೆಟಾರ್ ಹೋಗ್ತಿರೋದ್ರಿಂದಾಗಿ ಈ ರೂಟ್ ಒಂಥರ ಬ್ಯಾಕ್ ಡೋರ್ ಎಂಟ್ರಿ ಇದ್ದಂಗೆ. ಅದ್ರ ಜೊತೆಗೆ ನಾವ್ ಈ ಪ್ಯಾಚ್ ವರ್ಕ್ ರೋಡ್ ಮೇಲೆ ಯಾವಾಗ ಕಾಲಿಟ್ವೋ ಒಂದು ಹೋಟೆಲ್ ಆಗ್ಲಿ, ಫ್ಯೂಲ್ ಸ್ಟೇಷನ್ ಆಗ್ಲಿ ಕಣ್ಣಿಗೆ ಬೀಳೋ ತರ ಎಲ್ಲೂ ಇಲ್ಲ. ಸೊ ಈ ರೂಟಲ್ಲಿ ಬರೋ ಮುಂಚೆನೆ ಗಾಡಿಗೂ ನಮ್ಮ ಹೊಟ್ಟೆಗೂ ಫ್ಯೂಯಲ್ ಅಂಡ್ ಫುಡ್ ಹಾಕ್ಸ್ಕೊಳ್ಳೋದು ಒಳ್ಳೇದು. ನನ್ನ ಗಾಡಿಗೇನೋ ಫುಲ್ ಟೈಮ್ ಫ್ಯೂಲ್ ಹಾಕ್ಸಿದೀನಿ, ಆದ್ರೆ ನನ್ನ ಹೊಟ್ಟೆಗೆ ಊಟ ಹಾಕಕ್ ಮಿಸ್ ಮಾಡ್ಕೊಂಡೆ. ಸಮಯ ಇವಾಗ ಆಲ್ಮೋಸ್ಟ್ 2 ಗಂಟೆ ಆಗ್ತಾ ಬಂತು. ಊಟ ಸಿಗುತ್ತೋ ಸಿಗಲ್ವೋ ಅಂತ ಯೋಚನೆ ಮಾಡ್ತಿದ್ದಾಗ್ಲೇ ಕೊನೆಗೂ ಒಂದು ರೆಸ್ಟೋರೆಂಟ್ ಸಿಕ್ತಪ್ಪ. ಸ್ಮಾಲ್ ಬ್ರೇಕ್, ದೆನ್ ವಿ ರೆಸ್ಯೂಮ್ ಬ್ಯಾಕ್. ಊಟ ಪರವಾಗಿಲ್ಲ, ಒಂದು ರೇಂಜಲ್ಲಿ ಚೆನ್ನಾಗಿತ್ತು. ಆದ್ರೆ ಹೊಟ್ಟೆ ಹಸಿವಿಗೆ ಏನೇನು ಗೊತ್ತಾಗಿಲ್ಲ. ತಿರುಗಿಸಿದ್ವಿ ಗಾಡಿನ ರೋಡ್ ಕಡೆ. ಊಟ ಎಲ್ಲ ಹೊಟ್ಟೆ ತುಂಬಾ ಚೆನ್ನಾಗಿ ತಿಂದಿದ್ದಾಯ್ತು.
ಇನ್ನೊಂದು 3-4 ಅವರ್ಗೆ ಬೇಕಾಗಿರೋ ಎನರ್ಜಿ ಬಾಡಿಯಲ್ಲಿ ಫುಲ್ ತುಂಬಿಸೋಯ್ತು. ಹೋಲಿ ಕ್ರಾಪ್, ವಾಟ್ ಅ ವ್ಯೂ ಮ್ಯಾನ್, ಹೋಲಿ ಕ್ರಾಪ್, ಓ ಬ್ಯೂಟಿಫುಲ್ ಆಗಿದೆ. ನಾನೇನೋ ಈ ರೂಟ್ ಬರೀ ಡ್ರೈ ಆಗಿರುತ್ತೇನೋ ಅನ್ಕೊಂಡಿದ್ದೆ, ಆದ್ರೆ ಸಖತ್ ವ್ಯೂ ಸಿಕ್ತು ಕಣ್ರಿ. ವಾವ್, ಗೋವಾ ಇಸ್ ಅ ಬ್ಯೂಟಿಫುಲ್ ಪ್ಲೇಸ್ ಅಂತ ಗೊತ್ತಿತ್ತು, ಆದ್ರೆ ರೂಟ್ ಟು ಗೋವಾ ಇಸ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಅಂತ ಇವಾಗಲೇ ಗೊತ್ತಾಗಿದ್ದು. ಅಲ್ಟಿಮೇಟ್ ಆಗಿದೆ ಗುರು. ಅದಕ್ಕೆ ನಾನು ಅವಾಗಲೇ ಹೇಳಿದ್ದು, ಜರ್ನಿ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ದನ್ ಡೆಸ್ಟಿನೇಷನ್ ಅಂತ. ಯಾಕಂದ್ರೆ ವಿಲ್ ಜಸ್ಟ್ ನೆವರ್ ನೋ ಹೌ ಲೈಫ್ ವಿಲ್ ಸರ್ಪ್ರೈಸ್ ಅಸ್ ವಿತ್ ಗಿಫ್ಟ್ಸ್ ಲೈಕ್ ದಿಸ್. ಅದಕ್ಕೆ ಇದನ್ನ ಪ್ರೆಸೆಂಟ್ ಅಂತ ಹೇಳೋದು. ಇಲ್ಲಿಂದ ರೂಟ್ ಅಂತೂ ಸೂಪರ್ ಆಗಿತ್ತು. ನಾನ್ ಗೂಗಲ್ ಮ್ಯಾಪ್ಸ್ ಯಾವಾಗ್ಲೂ ಡುಬಾಕ್ ರೂಟ್ ತೋರಿಸುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಪರವಾಗಿಲ್ಲ, ಈ ಸಲ ಒಳ್ಳೆ ಕೆಲಸನೇ ಮಾಡಿದೆ. ಇಲ್ಲಿಂದ ಮುಂದೆ ಒಂದು 10-15 ನಿಮಿಷ ರೂಟ್ ಸ್ವಲ್ಪ ಕರ್ವಿ ಆಗಿದೆ. ಸೀನಿಕ್ ವ್ಯೂ ಅಂತೂ ಬೊಂಬಾಟ್. ಆದ್ರೆ ಶಾರ್ಪ್ ಕರ್ವ್ಸ್ ಹಾಗೂ ನ್ಯಾರೋ ರೋಡ್ಸ್ ಇರೋದ್ರಿಂದಾಗಿ ರೂಟ್ ಸ್ವಲ್ಪ ಡೇಂಜರಸ್. ಯಾಕೆ ಅಂತ ಮುಂದೆ ತೋರಿಸ್ತೀನಿ, ಬನ್ನಿ. ಸದ್ಯಕ್ಕೆ ಎಂಜಾಯ್ ದ ನೆಕ್ಸ್ಟ್ ಫ್ಯೂ ಮಿನಿಟ್ಸ್ ಆಫ್ ಕ್ರೇಜಿ ಕರ್ವ್ಸ್. ನೈಸ್. ಈ ಕ್ರಿಸ್ ಕ್ರಾಸ್ ಜರ್ನಿ ಅಂತೂ ಅಮೇಝಿಂಗ್ ಆಗಿತ್ತಪ್ಪ. ಗೋವಾಗೆ ಯಾರ್ಯಾರು ಪ್ಲಾನ್ ಮಾಡ್ತಿದ್ರೋ ಈ ರೂಟ್ ಟ್ರೈ ಮಾಡಿ. ಸ್ವಲ್ಪ ಡೇಂಜರಸ್ ಆಗಿದೆ, ಬಟ್ ತುಂಬಾನೇ ಚೆನ್ನಾಗಿದೆ. ಸ್ಲೋ ಆಗಿ ಆರಾಮಾಗಿ ಫೋಕಸ್ಡ್ ಆಗಿ ರೈಡ್ ಮಾಡಿಕೊಂಡು ಟೇಕ್ ದಿಸ್ ರೂಟ್, ಯು ವಿಲ್ ಹ್ಯಾವ್ ಒನ್ ಟೈಮ್ ಲೈಫ್ ಟೈಮ್ ಆಫ್ ಅನ್ ಎಕ್ಸ್ಪೀರಿಯನ್ಸ್. ದಿಸ್ ಇಸ್ ಸೋ ಬ್ಯೂಟಿಫುಲ್, ಕ್ರೇಜಿ. Google Maps literally got us to one of the most beautiful locations on earth. ಅಲ್ಟಿಮೇಟ್ ಆಗಿದೆ ಗುರು. ಅಯ್ಯೋ ಏನ್ ಸಕ್ಕತ್ತಾಗಿದೆ, ವಾವ್. ಸೊ ಇವಾಗ ನಾವು ಅಫಿಷಿಯಲಿ ಇರೋದು ಗೋವಾಲೇನೆ. ಇಲ್ಲಿಂದ ನಾವಿರೋ ಜಾಗಕ್ಕೆ ಒಂದು 1/2-3 ಗಂಟೆ ಟೈಮ್ ಆಗಬಹುದು ಬಹುಶಃ. ಸೊ ನೋಡೋಣ, ನಾನು ಅರೌಂಡ್ 5:30 ಒಳಗಡೆ ರೀಚ್ ಆಗಬಹುದು ಅನ್ಕೋತೀನಿ. ಸೋಫಾರ್ ಜರ್ನಿ ಅಂತೂ ಸೂಪರ್ ಆಗಿತ್ತು. ಒಳ್ಳೆ ತಿಂಡಿ ಆಯ್ತು, ಒಳ್ಳೆ ಊಟ ಆಯ್ತು. ಹ್ಯೂಜ್ ಥ್ಯಾಂಕ್ಸ್ ಟು ಗೂಗಲ್ ಮ್ಯಾಪ್ಸ್, ಇಂಥ ಒಳ್ಳೆ ರೂಟಲ್ಲಿ ಕರ್ಕೊಂಡ್ಬಂತು. ಎಕ್ಸ್ಪ್ಲೋರ್ ಮಾಡದೇ ಇರೋ ಗೋವಾನ ನನ್ನ ಕಣ್ಮುಂದೆ ತಗೊಂಬಂದು ತೋರಿಸ್ತು. ಸೂಪರ್ ಆಗಿತ್ತು. ಓವರ್ ಆಲ್ ಜರ್ನಿ ವಾಸ್ ಫ್ಯಾಬುಲಸ್. ಸೊ ಇವಾಗ ನೆಕ್ಸ್ಟ್ ಎಕ್ಸೈಟಿಂಗ್ ಥಿಂಗ್ ಏನು ಅಂತ ಕೇಳಿದ್ರೆ, ಸೊ ನಾನು ಬುಕ್ ಮಾಡಿರೋ ರೆಂಟಲ್ ಅಪಾರ್ಟ್ಮೆಂಟ್ ಹೇಗಿದೆ ಅಂತ ನೋಡೋದೆ. ಸರೌಂಡಿಂಗ್ಸ್ ಹೆಂಗಿರುತ್ತೆ, ಬೀಚ್ ಪಕ್ಕದಲ್ಲಿ ಇದೆಯಾ, ಹೆಂಗೆ ಏನು, ಜಸ್ಟ್ ಎಕ್ಸೈಟೆಡ್ ಟು ಫಿಗರ್ ದಟ್ ಔಟ್. ಡೆಸ್ಟಿನೇಷನ್ ಏನೋ ರೀಚ್ ಆದ್ವಿ, ಆದರೆ ನಾವು ಬುಕ್ ಮಾಡಿರೋದು ಯಾವುದಪ್ಪ? ರೈಟ್ ಸೈಡಲ್ಲಿ ಇರೋದು ರೆಸ್ಟೋರೆಂಟಾ ಅಪಾರ್ಟ್ಮೆಂಟಾ ಗೊತ್ತಿಲ್ಲ, ಆದರೆ ನೋಡೋಕ್ಕಂತೂ ಸಖತ್ತಾಗಿದೆ. ಲೆಫ್ಟ್ ಸೈಡಲ್ಲಿ ಈಗಲೂ ಆಗಲೋ ಬಿತ್ತೋಗೋ ಒಂದು ಬೂತ್ ಬಂಗ್ಲೆ ಇದೆ. ನನ್ನ ಮನಸ್ಸಲ್ಲಿ ರೈಟ್ ಸೈಡಲ್ಲೇ ನಾನು ಬುಕ್ ಮಾಡಿರೋ ಜಾಗ ಇರಲಪ್ಪ ಅಂತ ಬೇಡ್ಕೋತಾ ಇದ್ದೆ, ಆದರೆ ನನ್ನ ಹಣೆ ಬರೋಕ್ಕೆ ಸಿಕ್ಕಿದ್ದು ಬೂತ್ ಬಂಗ್ಲೆನೇ. ಥೂ, ಏನಪ್ಪ ಇದು ಹಿಂಗಾಗೋಯ್ತಲ್ಲ ಅಂತ ನಾನು ಕುಣ್ಕೊತಾ ಇದ್ದೆ. ಆದರೆ ಇಲ್ಲಿ ನಡೆದಿದ್ದೇ ಬೇರೆ. ಫ್ಲ್ಯಾಟ್ ಬಾಗಿಲು ತೆಗಿತಿದ್ದಂಗೆ ಏನು ಕ್ರೇಜಿ ಆಗಿತ್ತು ಗುರು. ನಾನಂತೂ ಫುಲ್ ಫ್ಲ್ಯಾಟೇ ಆಗೋದೆ. ಇದಕ್ಕೆ ಹೇಳೋದು, ಡೋಂಟ್ ಜಡ್ಜ್ ಅ ಕವರ್ ಬೈ ಇಟ್ಸ್ ಬುಕ್ ಅಂತ. ಓಕೆ, ಡೋಂಟ್ ಕವರ್ ಅ ಜಡ್ಜ್ ಬೈ ಇಟ್ಸ್ ಬುಕ್ ಅಂತ. ಐ ಮೀನ್ ಡೋಂಟ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ. ಸೊ ಇಲ್ಲಿಗೆ ದಿನ ಮುಕ್ತಾಯ ಆಯಿತು. ನಾನು ಹೋಗಿ ಪಾಚ್ಕೋತೀನಿ ಸ್ವಲ್ಪ. ನಾಳೆ ಏನು ಪ್ಲ್ಯಾನ್ಸು, IBWನ TVS ಮೋಟೋಸೋಲಾ ಪಾರ್ಟ್ 2 ಅಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಚಿಯರ್ಸ್. ಮರೀದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಪಾರ್ಟ್ 2 ಲೋಡಿಂಗ್ ಅತಿ ಶೀಘ್ರದಲ್ಲೇ. ಸಿ ಯು ಸೂನ್.